ಎಕ್ಸೈಟೆಡ್ ಆಗಿದ್ದೀನಿ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಮೈಸೂರು. ಮೈಸೂರು ಇಸ್ ಮೈ ಫೇವ್ರೆಟ್ ಪ್ಲೇಸ್ ಫಸ್ಟ್ ಆಫ್ ಆಲ್. ಓಕೆ, ವಿ ಆರ್ ಗೋಯಿಂಗ್ ಫಾರ್ ಎ ಶಾಪಿಂಗ್ ಗೈಸ್. ನಮ್ಮಮ್ಮ ಕೊಡಿಸ್ತಾ ಇರೋದು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಅನನ್ಯ ಮತ್ತು ಅಮ್ಮ ಬರ್ತಿದ್ದಾರೆ. ನಮ್ಮ ಇನ್ನೊಬ್ಬರು ಅಕ್ಕ ಮತ್ತು ರುಚಿ ಮತ್ತು ಅರ್ಪಿ ಅವರು ಬರೋ ಪ್ಲ್ಯಾನ್ಸ್ ಇತ್ತು. ಬಟ್ ಅವರಿಗೆ ಏನೋ ಸ್ವಲ್ಪ ಎಕ್ಸಾಮ್ಸ್ ಸ್ಟಡೀಸ್ ರಿಲೇಟೆಡ್ ಏನೋ ವರ್ಕ್ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ. ದಿಸ್ ಇಸ್ ದ ವೀಕ್ ಡೇ, ಟುಡೇ ಈಸ್ ಥರ್ಸ್ಡೇ. ಅದರಿಂದ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೂ ಯಾರೂ ಫ್ರೀ ಇಲ್ಲ. ಪ್ರದೀಪ್ ಈಸ್ ಆಲ್ಸೋ ಬಿಸಿ, ನಮ್ಮ ಅಪ್ಪಾಜಿ ಈಸ್ ಆಲ್ಸೋ ಬಿಸಿ. ನಮ್ಮ ಅಪ್ಪಾಜಿಗೂ ಕಾಲೇಜ್ ಇದೆ, ಅವ್ರಿಗೂ ವೀಕ್ ಡೇ ಆಗಿರೋದ್ರಿಂದ. ಋತುಗೆ ಎಕ್ಸಾಮ್ಸ್ ಇದೆ, ಅವ್ನು ಬ್ಯಾಂಗ್ಳೂರಲ್ಲಿದ್ದಾನೆ. ನಾವೇ ಹೋಗಬೇಕು. ಸೊ ವಿ ಆರ್ ಗೋಯಿಂಗ್ ಇನ್ ಬಸ್. ಅನನ್ಯ, ನಾನು, ಅಮ್ಮ ಇಷ್ಟು ಜನ ಹೋಗ್ತಾಯಿದ್ವಿ. ಲೆಟ್ಸ್ ಸಿ ನಾನು ಏನೇನೆಲ್ಲ ತೊಗೋತೀನಿ, ಎಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ಡೇ, ಎಲ್ಲದನ್ನು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಶಾಪಿಂಗ್ ಅಂದರೆ ತುಂಬ ಖುಷಿ ನನಗೆ. ಲಾಸ್ಟ್ ವಿಡಿಯೋಸಲ್ಲಿ ನೀವು ನೋಡಿರ್ತೀರ, ಶಾಪಿಂಗ್ ಮಾಡಿರೋದು ನಾನು ತುಂಬ ಶಾಪಿಂಗ್. ಇವಾಗ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ಸ್ ನೆಕ್ಸ್ಟ್ ಇದ್ದೇ ಇರುತ್ತೆ. ಇನ್ನು ಶಾಪಿಂಗ್ ವ್ಲಾಗ್ಸ್ ನೋಡ್ತೀರಾ ನೀವು, ನೋಡೋಣ ಇವತ್ತೇನು ತೊಗೋತೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಬಂದಮೇಲೆ. ಅಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಶಾಪ್ಸಲ್ಲೆಲ್ಲ ಏನಿರುತ್ತೆ ಅಂತಂದರೆ ವಿಡಿಯೋ ಫೋಟೋಸ್ ಅಲೋ ಇರೋಲ್ಲ, ವಿಡಿಯೋ ಕಾಲ್ ಅಷ್ಟೇ ಮಾಡಬೇಕಾಗಿರುತ್ತೆ. ನೋಡೋಣ, ಏನಾದರೂ ಕ್ಲಿಪ್ಪಿಂಗ್ ಏನಾದ್ರು ತೆಗಿಯೋಕ್ಕಾದ್ರೆ ಅಷ್ಟೇ ತೆಗಿತೀನಿ. ಮಿಕ್ಕಿದ್ದು ಏನೇನಿರುತ್ತೆ ನನ್ನ ಕೈಲಿ ಏನು ತೋರ್ಸೋಕ್ಕಾಗುತ್ತೆ ಗೈಸ್ ಅಷ್ಟೇ. 100% ಐ ವಿಲ್ ಶೋ ಇಟ್ಟು. ಓಕೆ, ನನ್ನ ಕೈಲಿ ಆದಷ್ಟು ನಾನು ತೋರಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಹಲೋ ಗೈಸ್, ನಾವು ಇವತ್ತು ಹೇಳು, ನೀರು ಪರವಾಗಿಲ್ಲ. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್. ಇವರಿಬ್ರು ಮ್ಯಾಚಿಂಗ್ ಈ ಸಡನ್ಯ ವಿಂಡೋಸ್ ಇದೆಲ್ಲ ಅದು ಕೈ ಓಪನ್ ಮಾಡೋಕೆ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟು ಟಕ್ ಅಂತ ಪೇನ್ ಆಗ್ತಾ ಇದೆ. ಇಟ್ಸ್ ವೆದರ್ ಏನು ಸಕ್ಕದಾಗಿದೆ ನೋಡಿ. ಇಟ್ಸ್ ಟೂ ಗುಡ್. ವೆದರ್ ಮಾತ್ರ ಸಕ್ಕದಾಗೈತೆ. ಹೋಗ್ತಾ ಇದ್ದೀವಿ. ಒಂದಾದ್ರೆ ಶಾಪಿಂಗ್ ಕೂಡ ಆಯಿತು, ಬಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ಜನ ಜಾಸ್ತಿ ಇದ್ರು, ಸ್ವಲ್ಪ ಡ್ರೆಸ್ಲಿಂಗ್ ಆಗ್ತಿರೋದ್ರಿಂದ ಇವಾಗ ಸ್ವಲ್ಪ ಸ್ಟಾಪ್ ಆಗಿದ್ದೀವಿ. ಮಳೆ ಬಂದಿಲ್ಲ ಅಂದರೆ ಸಾಕು ನಮಗೆಲ್ಲ ಶಾಪಿಂಗ್ ಎಲ್ಲ ಮುಗ್ದು ಹೋಗೋದಂತ. ಲೆಟ್ಸ್ ಸಿ, ವಿ ಆರ್ ಗೋಯಿಂಗ್ ನೌ. ನಂಗೆ ಮದುವೆಗಿನ ಮುಂಚೆಯಿಂದನೂ ಮೈಸೂರು ಇಸ್ ಮೈ ಫೇವ್ರೆಟ್ ಪ್ಲೇಸ್. ಮೈಸೂರಿಗೆ ಬರ್ತಾನೆ ಇರ್ತೀವಿ ಶಾಪಿಂಗ್ಗೆ, ನಮ್ಗೆ ರೆಗ್ಯುಲರ್ ಪ್ಲೇಸ್ ಆಗಿಬಿಟ್ಟಿದೆ. ಅವಾಗ ಬರ್ತಾನೆ ಇರ್ತೀವಿ. ಅನನ್ಯ ಎಲ್ಲ ನನಗೆ ಬಿಟ್ಟೆ ಮಸ್ತ್ ಅನ್ಸತಿ ಒಂದೊಳ್ಳೆ ಅಲ್ವಾ. ಎಷ್ಟು ಅನ್ಸತಿ ಹಾಸ್ಪಿಟಲಿಗೆ ನನ್ನ ಮದುವೆ ಆದಮೇಲೆ ಗೈ ಸ್ವಲ್ಪ ಕಡಿಮೆ ಆಗಿರೋದು ಮೈಸೂರಿಗೆ ಬರೋದು. ಯಾವಾಗಲೂ ಬರ್ತಾನೆ ಇರ್ತೀವಿ ಮೈಸೂರಿಗೆ. ನಾವು ಮೈಸೂರಲ್ಲೇ ಜಾಸ್ತಿ ಶಾಪ್ ಮಾಡ್ತಿದ್ದು ಮುಂಚೆನೂ. ವೆಹಿಕಲ್ ಬಂತು ಗೈಸ್, ಇದೇ ಸ್ಪಾಟ್ ನಾವು ಸ್ನ್ಯಾಪ್ ಆಗ್ತಾ ಇದ್ವಿ ಯಾವಾಗಲೂ. ನಾವು ಯಾವಾಗ ಮೈಸೂರಿಗೆ ಬಂದರೂ ನಮ್ಮ ಸ್ನ್ಯಾಪಲ್ಲಿ ಇದ್ದೇ ಇರ್ತಿತ್ತು. ಅನನ್ಯ ಇವಾಗ ಆಲ್ರೆಡಿ ತೆಗಿತಾವಳೆ ನೋಡಿ ಸ್ನ್ಯಾಪ್ ಹಾಕೋಕ್ಕೆ ಅಂತ. ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ನ್ಯಾಪು ಇನ್ಸ್ಟಾ ಸ್ಟೋರಿ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಗೈಸ್. ಬಿಕಾಸ್ ಜಾಸ್ತಿ ಎಲ್ಲದು ವ್ಲಾಗಲ್ಲೇ ಇರುತ್ತಲ್ಲ, ನಂಗೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಎಲ್ಲದೂ ಮಾಡೋಕ್ಕಾಗಲ್ಲ, ಒಂದೇ ಹತ್ರ ಇದು ಮಾಡೋಕ್ಕಾಗೋದು. ಇಸ್ ವೆಹಿಕಲ್ಸು ಈ ರೋಡಲ್ಲೆಲ್ಲ ವ್ಲಾಗ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ. ಹೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ. ಹೆಂಗೆ ಸ್ನ್ಯಾಪ್ ಹಾಕ್ತಾಳೆ ನೋಡಿ ಗೈಸ್. ನನ್ನ ಸ್ನ್ಯಾಪ್ ಎಲ್ಲ ಹೋಯ್ತು. ನಾನು ಸ್ನ್ಯಾಪ್ ಹಾಕ್ಬೇಕು ಅಂತೇಳಿ
ಗೈಸ್ ಇಲ್ಲಿ ನಮ್ಮ ಹೋಟೆಲ್ ನಾವು ಒಬ್ಬಜಿ ನಾವು ಶಾಪಿಂಗ್ ಬಂದಾಗೆಲ್ಲ ಮೈಸೂರಿಗೆ ಬಂದಾಗ ಎವ್ರಿ ಟೈಮ್ ಇಲ್ಲ ಇಲ್ಲಿ ನಿಯರ್ ಆಗುತ್ತಲ್ಲ ನಮಗೆ ಶಾಪಿಂಗಿಗೆ ಅಂತ ಹೇಳಿ RRRಗೆ ಹೋಗ್ತೀವಿ. ಶಾಪಿಗೆ ಬಂದಿದ್ದೀವಿ, ಏನು ತಗೋತೀವಿ ನೋಡ್ಬಿಟ್ಟು ಹೇಳ್ತೀವಿ. ಕಾಣಿಸ್ತಾ ಇಲ್ಲ. ಕೆಳಗಡೆ ನೋಡಿದ್ವಿ, ಕೆಳಗಡೆ ನಮ್ಮ ಫ್ಯಾನ್ಸಿ ಸ್ಯಾರಿಯಲ್ಲಿ ನೋಡ್ತಾ ಇದ್ದೀವಿ ಯಾವ ಆಪ್ಷನ್ ಚೆನ್ನಾಗಿದೆ ನೋಡೋಣ. ನೋಡ್ಬಾ. ಅನನ್ಯ ಇದು ಕೆಟ್ಲಾಗಲ್ಲಿ ನೋಡ್ತಿದ್ದಾಳೆ ಗೈಸ್. ಇದ್ರಲ್ಲಿ ನೋಡಿ ಸೋಲ ತಗೊಂಬಂದಿರೋದು. ಓಕೆ, ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ತಾಳೆ. ಅದನ್ನ ತೋರಿಸ್ತಾಳೆ. ಆ ಡಾಲ್ ನೋಡಿ. ಅಮ್ಮ ಇವತ್ತು ಯಾವ ಥರ ದುಡುಕ್ತಿದ್ಯಾ? ನೋಡಿದ ತಕ್ಷಣ ಎಷ್ಟು ಕಲೆಕ್ಷನ್ಸ್ ಐತೆ ಅಂದರೆ ಇವಳು ಯಾವುದು ಇಷ್ಟ ಆಗ್ತಿಲ್ಲ. ಕೆಳಗಡೆ ಒಂದು ಫ್ಲೋರ್ ನೋಡ್ಕೊ ಬಂದವಳಲ್ಲೇ ಏನೊಂದು ಫುಲ್ಲು ನೋಡಿದ ತಕ್ಷಣ ಪಟ್ಟಂತ ಇಷ್ಟ ಆಗ್ಬೇಕಂತ ಅಂತ ಸೀರೆ ಬೇಕಂತ. ಗೈಸ್ ನಂದು ಒಂದು ಸ್ಯಾರಿ ಫೈನಲ್ ಆಯಿತು. ಅನನ್ಯಂಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಅಂತ ಹುಡುಕ್ತಾ ಅವಳೆ ಇನ್ನು ಹುಡುಕ್ತಾ ಇರೋದು. ಅವ್ಳಿಗೆ ಯಾವುದು ಸಿಗ್ತಾ ಇಲ್ಲ ಅಂತ. ನಂದು ಒಂದು ಫೈನಲ್ ಆಯಿತು. ಪೇ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಬೇರೆ ಶಾಪಿಗೆ ಹೋಗ್ಬೇಕು. ಐಸು ಆಯ್ತಾ? ಎಸ್ ನಮ್ಮ ಶಾಪಿಂಗ್ ಮುಗೀತು, ಸರಿಯಾಗಿ ಪ್ಯಾಕ್ ಮಾಡಿಸ್ಕೊಂಡಿದ್ವಿ. ಎಸ್ ಏನು ಗೊತ್ತಾ, ನಾನು 3 ಸ್ಯಾರೀಸ್ ತೊಗೊಂಡೆ, ಅಮ್ಮ 2 ಸ್ಯಾರೀಸು, ಅನನ್ಯ 1 ಸ್ಯಾರಿ. ಬಟ್ ಏನು ಗೊತ್ತಾ, ನಾನು 3 ಸ್ಯಾರೀಸ್ ಅಮೌಂಟ್ ಅವಳು 1 ಸ್ಯಾರಿಯಲ್ಲೇ ತೊಗೊಂಡಿದ್ದಾಳೆ. ಅವಳು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿದ್ದಾಳೆ ಒಂದು. ನಮ್ಮದು 3 ಸ್ಯಾರೀಸ್, ಅಮ್ಮಂದು 2 ಸ್ಯಾರೀಸ್. ಸರಿಯಾಗಿ ಬಿಲ್ ಮಾಡಿದ್ವಿ ಮಾತ್ರ. ತೋರಿಸ್ಬಿಡು ಎಲ್ಲ ಒಂದು ಎಲ್ಲ ತೋರಿಸಲ್ಲ. ನೀನು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿಲ್ವಲ್ಲ ಇನ್ನು ಯಾವುದು ಅಂತ. ಎಲ್ಲಿ ಬಂದ್ರು ಇವಳ್ದು ಒಂದು ಬಿಟ್ಟೆ ಬರಲ್ಲ. ಚಿಕ್ಕ ಮಕ್ಳು ನಿಪ್ಪಲ್ಲಿ ಇಟ್ಕೊಂಡ್ ಬರ್ತಾರಲ್ಲ ಹಂಗೆ ಇಲ್ಲಿ ಶಾಪಿಗೆ ಬಟ್ಟೆ ನೋಡೋಕೆ ಬಂದಿದ್ದೀವಿ. ಗೈಸ್ ಇವತ್ತು ನಾವು ಎಷ್ಟು ತೊಗೊಂಡಿದ್ದೀವಿ ಎಲ್ಲಾದರೂ ಸ್ಪಾನ್ಸರ್ ನಮ್ಮಮ್ಮನೆ. ನಮ್ಮನೆ ಕೊಡ್ಸಿರೋದೆಲ್ಲ ಅದಕ್ಕೆ. ನಾನು ನಿಮ್ಗೆ ಏನು ಕೊಡ್ಸಿದ್ರು ಬೈ 1 get 1 ಥರ ನನಗೆ. ಗೈಸ್ ನನ್ನ ಮದುವೆ ಆಗಿದ್ರು ಅಮ್ಮನೆ ನಿಮ್ಗೆ ಏನು ಕೊಡಿಸ್ತಾರೆ ಅದೆಲ್ಲ ನನಗೂ ಒಂದೊಂದು. ನೆಕ್ಸ್ಟ್ ತಾನೇ ನಾನೇನೋ ಮಾತಾಡ್ಬೇಕು. ನೆಕ್ಸ್ಟ್ ಫ್ಯೂಚರಲ್ಲಿ ಇವಳು ಪಾಪು ತಗೊಂತಾಳಲ್ಲ, ಅವಾಗ ನನಗೂ ಕೊಡಿಸ್ಬೇಕು. ಈಗ ಕೊಡಿಸ್ತಿರೋದು ನಮ್ಮಮ್ಮ ಗೈಸ್. ನಿಮ್ಗೆ ಏನು ಕೊಡಿಸ್ತಾರೆ ಅದು ನನಗೊಂದು. ಅದಕ್ಕೆ ಅವಳು ಹೇಳ್ತಾಳೆ ನಿಂಗೆ ಗಂಡನ ಮನೇಲೂ ಕೊಡಿಸ್ತಾರೆ, ಇಲ್ಲೂ ಕೊಡಿಸ್ತಾರೆ, ಎರಡು ನಿನಗೆ ಅಂತ. ಪಾಪ ನನಗೂ ಗೈಸ್ ಇಲ್ಲಿ ಇದು ಕುರ್ತಿ ಶಾಪಿಂಗಿಂದು, ಅದು ಸ್ಯಾರಿ ಶಾಪಿಂಗ್ ತೋರಿಸ್ತೆ. ಇದು ಕುರ್ತಿ ಶಾಪಿಂಗಿಂದು ಅನಾರ್ಕಲಿ ಕಟ್ 2 ಪೈರ. ನನ್ನದೊಂದು ನಂದು ತೋರಿಸಲ್ಲ, ಬಿಚ್ಬಿಟ್ಟು ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ತುರ್ಬೇಕೆರೆಯಿಂದ ಬಂದು ನಮ್ಮ ಅಮ್ಮ ಇಲ್ಲಿ ಆಪಲ್ ತಗೊಂತವ್ರು. ಇಲ್ಲಿಂದ ನಾವು ಅಲ್ಲಿಗೆ ಎತ್ಕೊಂಡು ಹೋಗೋದು. ಬಸ್ಸಿ ಲಗೇಜ್ ಇಲ್ಲ. ಇಲ್ಲಿ 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 3 ಜನ ಹತ್ರನೂ ಲಗೇಜ್ ಇದ್ದಾಗ ಅದು ಹೆಂಗೆ ಇಟ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ. ಪೋಮಗ್ರಾನೇಟು, ಆಪಲ್ಲು, ಏನಕ್ಕಮ್ಮ ಅಲ್ಲಿಂದ ಬಂದು ಇಲ್ಲಿ ತಗೊಂಡಿದ್ಯಾ ನೀನು? ಎತ್ಕೊಂಡು ಹೋಗಕ್ಕೆ ಎಲ್ಲ ಹತ್ರ ಒಂದೇ ರೇಟ್ ತಾನೆ. ಇವಾಗ ಬಸ್ಸಲ್ಲಿ ಇಟ್ಕೊಂಡು ಹೋಗೋದೇ ಇರೋದು ಗೈಸ್ ನಮ್ಮ ಲಗೇಜ್. ಅದಕ್ಕೆ ನಾವು ಬರಲ್ಲ ಹಿಂಗೆ ಶಾಪಿಂಗ್ ಇದ್ದಾಗ ಇಟ್ಕೊಂಡು ಬ್ಯಾಗ್ ಇಟ್ಕೊಳ್ಳೋಕೆ. ಇವಾಗ ಶಾಪಿಂಗ್ ಎಲ್ಲ ಮುಗ್ದಿದೆ, ಹಂಗಾರು ಮಾಡ್ತಾನೆ ಇದ್ದೀವಿ ಉದ್ದಕ್ಕೂ. ಗೈಸ್ ಅನನ್ಯಂಗೆ 1 ತಿನ್ನೋದು ಕಷ್ಟ. ಆಫ್ ಕೊಡ್ತೀರಾ ಅಂತ ಕೇಳಿದ್ಲು, ಅವ್ರು ಆಫ್ ಕೊಡಲ್ಲ ಅಂದ್ರು. ಅದಕ್ಕೆ 1 ಬೈಟ್ ತಗೊಂಡವಳೆ. ನಂಗೆ ಬೇಡ, ಅಮ್ಮಂಗೆ ಕೊಡು, ನಾನು ತಿನ್ನಲ್ಲ. ಬಿಡಿಲಿ, ಹೋಗಮ್ಮ, ಬಿಡು ನಾನೇ ಹೋಗ್ಲಿ.
ತಗೊಂಡಿರೋದು ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಎಷ್ಟು ಲಗೇಜ್ ಇದೆ ಅಂದ್ರೆ ಇಲ್ಲಿ ನನ್ನ ಹತ್ರ ಇಷ್ಟಿದೆಯಾ, ಅಮ್ಮನ ಹತ್ರ ಇದೆಯಾ, ಎಲ್ಲ ಫುಲ್ ಸಖತ್ ಲಗೇಜ್ ಆಗ್ಬಿಟ್ಟಿದೆ. ಏನು ಸರಿ ಓಕೆ ಪ್ಲೀಸ್. ಅಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು ಹೇಳೋ ನಾನು. ಅಲ್ಲಿ ನೀನ್ ಕಾರ್ನ್ ತಗೊಂಡಿದ್ದ ಹತ್ರ ಅದು ಯಾವ್ದೋ ಅಜ್ಜಿ ಬಂದು ಕೈ ಹಾಕ್ತೈತೆ ನನ್ ಇದ್ರೊಳಗೆ ಜೋಳದೊಳಗೆ. ಕೇಳ್ಬಿಟ್ಟು ಇಸ್ಕೊಂಡ್ರೆ ಒಂಥರ, ಬಂದ್ಬಿಟ್ಟು ತಿನ್ನಕ್ ತಗೊಂಡಿರೋದ್ರಲ್ಲೆಲ್ಲ ಮುಟ್ಟಿ ಅವ್ರು ಯಾವ ಕೈಯಲ್ಲೋ ಮುಟ್ಟಿ ಎಲ್ಲ ಇದ್ ಮಾಡ್ತಾರೆ. ಕೇಳಿದ್ರೆ ಒಂದು ಹೊಸದ್ ಕೊಡಿಸ್ಬೋದು, ತಗೊಂಡಿರೋದಕ್ಕೆಲ್ಲ ಕೈ ಹಾಕ್ಬಾರ್ದು. ಅವ್ರು ಹೋದ್ರು ಅನ್ಸುತ್ತೆ ಮೇ ಬಿ ಅಜ್ಜಿ, ಅದಕ್ಕೆ ಒಂದ್ ಹೊಸದೇ ಕೊಡಿಸ್ಬಿಟ್ಟು ಬಂದ್ವಿ. ಗೈಸ್ ನಾವು ಜೋಳ ತಿಂತಿದೀವಿ, ಪಾಪ ಹಿಡ್ಕೊಂಡು ನಡೀತಾವಳೆ. ಶಾಪಿಂಗ್ ಮಾಡೋದು ಈಸಿ, ಹಿಡ್ಕೊಂಡು ಹೋಗೋದು ಭಾರಿ ಕಷ್ಟ. ಬರೋದೆಲ್ಲ ಐತಲ್ಲ ಅಪ್ಪ ಸಿಗಾಬಡೆ ಕಷ್ಟ. ಜೋಳ ತಿನ್ನು ಅಂತ ಅಂದ್ರೆ ಹಣ್ಣು ತಿಂತಾವಳೆ. ಫ್ರೂಟ್ಸ್ ಇಷ್ಟ ಗೈಸ್, ಕಾರ್ನ್ ಅಷ್ಟೊಂದು ಇಷ್ಟ ನಂಗೆ ಇವಾಗ ಸಾಕು ತಗೋ. ಬೇಡ ಹಿಂಗೆ ಸಾಕಾಯ್ತಾ? ಹಾಫ್ ಬೈ ಟು ಮಾಡಿಸ್ಕೊಂಡಿರೋದ್ರಲ್ಲಿ ಹಾಫ್ ತಿನ್ನೋಕ್ಕೂ ಆಗ್ತಾ ಇಲ್ಲ ನೋಡಿ ನಮ್ಮ ಮನೆಯವ್ರಿಗೆ. ಅದು ಒಂಥರ. ಹಲೋ ಗೈಸ್, ಡನ್ ವಿತ್ ಶಾಪಿಂಗ್. ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಬಸ್ಸಿನ ಒಡೆದು ಅಫ್ಕೋರ್ಸ್ ಲೇಟ್ ಆಗುತ್ತೆ. ಯಾರು ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಅಷ್ಟೇ ಇರೋದು ಬಸ್ಸಲ್ಲಿ. ಇಳು ಏನು ಶಾಪಿಂಗ್ ಎಲ್ಲ ಹೆಂಗಾಯ್ತು? ಇದೇನು ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಏನು ಕಾನ್ಷಿಯಸ್ನೆಸ್. ಶಾಪಿಂಗ್ ಎಲ್ಲ ಸಖತ್ತಾಗಾಯ್ತು. ಜಾಸ್ತಿ ಯಾರು ಶಾಪಿಂಗ್ ಮಾಡಿದ್ದು ಹೇಳು? ಜಾಸ್ತಿ ನಂದೇ ಶಾಪಿಂಗ್ ಆಗಿದ್ದು. ನಾನು ಹೇಳ್ದೆ ಏನೇನು ತಗೊಂಡ್ವಿ ಅಂತ ಹೇಳ್ಬಿಟ್ಟು. ಅನನ್ಯ ಒಂದು ಸ್ಯಾರಿ, ಒಂದು ಕುರ್ತಿ ಸೆಟ್ಟು, ಒಂದು ಕ್ರಾಪ್ ಟಾಪು ಮತ್ತು ಪ್ಯಾಂಟು, ಅಷ್ಟು ಅವಳ್ದು. ಇದು ಶಾಪಿಂಗ್ ಹಾಲ್ ಏನು ಮಾಡಲ್ಲ ಗೈಸ್, ಜಸ್ಟ್ ಶಾಪಿಂಗ್ ವಿಡಿಯೋ, ಇದು ಬ್ಲಾಗ್ ಅಷ್ಟೇ. ಏನು ತೋರ್ಸಕ್ಕೆ ಹೋಗಲ್ಲ. ನಾನು ಆಲ್ರೆಡಿ ಹೇಳ್ತಾಳೆ ನನ್ನ ಬಿಟ್ಟೆ ತೋರಿಸ್ಬೇಡ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ನಮ್ಮಮ್ಮ 2 ಸ್ಯಾರಿ ತಗಂತು. ನಾನು 3 ಸ್ಯಾರಿ ತಗೊಂಡೆ, 1 ಡ್ರೆಸ್ ತಗೊಂಡೆ, 2 ಪ್ಯಾಂಟ್ ತಗೊಂಡೆ, 1 ಸ್ವೆಟರ್ ಥರ ಜಾಕೆಟ್ ತಗೊಂಡೆ, ಇನ್ನೊಂದು ಕ್ರಾಪ್ ಟಾಪ್ ತಗೊಂಡೆ. ನನಗೆ ಇಷ್ಟು ಜಾಸ್ತಿ ಆಗಿದ್ದು. ಸ್ಪಾನ್ಸರ್, ಕಂಪ್ಲೀಟ್ ಸ್ಪಾನ್ಸರ್ 3 ಜನದ್ದು ನಮ್ಮಮ್ಮ. ಇಲ್ಲಿ ನೋಡ್ರಿ, ಅವ್ರ ಪಾಪ ದುಡ್ಡೆಲ್ಲ ಫುಲ್ ಖರ್ಚಾಗಿ ಮಾತಿಲ್ಲ ಕತೆ ಇಲ್ಲ ಎಲ್ಲ ನಮ್ಮಮ್ಮ ಕೊಡ್ಸಕ್ಕೆ ಬಂದಿದ್ದು. ಆ ಥರ ಎಂಥದ್ದು ಇಲ್ಲ. ಸಲ ಬಂದ್ರೂ ಬಿಲ್ ಆಗೇ ಆಗುತ್ತೆ. ಬರ್ತಿದ್ವಿ, ನಮ್ಮ ಅಪ್ಪಾಜಿ ಜೊತೆ ಬರ್ತಿದ್ವಿ. ಇವಾಗ ತಗೊಂಡಿರೋದು ಕಡಿಮೆ. ನಮ್ಮ ಅಪ್ಪಾಜಿ ಜೊತೆ ಬಂದಿದ್ರೆ ಬಿಲ್ ನೋಡಿದ್ರೆ ಎಲ್ಲ ಎದ್ರುಕೋಬೇಕಾಗಿತ್ತು. ಒಬ್ಬೊಬ್ರದ್ದು ಫುಲ್ ಕಾರ್ ಡಿಕ್ಕಿ ಪೂರ್ತಿ ಫಿಲ್ ಆಗಿ ಒಳಗಡೆನೂ ಇಟ್ಕೊಂಡಿರ್ತಿದ್ವಿ, ಅಷ್ಟು ತೊಗೋತಿದ್ವಿ. ಫಸ್ಟ್ ಆಫ್ ಆಲ್ ಇನ್ನೂ ಹೋಗೋಣ ಅಂದ್ಕೊಂಡ್ವಿ, ಬಟ್ ಈ ಲಗೇಜ್ ಇಟ್ಕೊಂಡು ಓಡಾಡೋಕೆ ಆಗಿಲ್ಲ. ಅದಕ್ಕೆ ಸುಮ್ಮನಾಗಿರೋದು. ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರೋದು, ಇಲ್ಲಾಂದ್ರೆ ಇನ್ನೂ ಆಗ್ತಿತ್ತು ಶಾಪಿಂಗ್. ನಾನು ಹೇಳ್ದೆ ಇನ್ನೂ ತೊಗೋಬೇಕಿತ್ತು ಅಂತ. ನಮ್ಮಮ್ಮ ಹೇಳ್ತೈತೆ ಅದಕ್ಕೆ ಲಗೇಜ್ ಇಟ್ಕೊಂಡು ಇಲ್ಲೇ ಇರ್ತೀನಿ ನಾನು, ಹೋಗ್ಬಿಟ್ಟು ತೊಗೋಬೋಗಿ ಏನು ಬೇಕು ಅಂತ. ಇವಾಗಲೇ ಲಗೇಜ್ ಇಟ್ಕೊಂಡು ಇದನ್ನೇ ಹೊತ್ಕೊಂಡು ಹೋಗೋದು, ಹೋಗಿ ತಗೊಂಡು ಹೋಗೋದು ಕಷ್ಟ ಬಂದಿದೆ. ಶಾಪಿಂಗ್ ಮಾಡೋಕೆ ಇಷ್ಟ, ಇನ್ನೂ ಬೇಕಾದ್ರೆ ಬಿಟ್ಟರೆ ದಿನ ಪೂರ್ತಿ ಮಾಡ್ತೀವಿ, ಬಟ್ ಎತ್ಕೊಂಡು ಹೋಗೋದು ಕಷ್ಟಕ್ಕೆ ಬಂದಿರೋದು ಇವಾಗ ನಮಗೆ. ಬಸ್ಸಿ ಬ್ಯಾಗ್ ಆಗಿಲ್ಲ, ಅದರಲ್ಲೂ ದೊಡ್ಡ ಬ್ಯಾಗಿಗೆ ಹಾಕ್ಸಿರೋದು. ಇಟ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ಬ್ಯಾಗ್ಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ನಾವು ಉಪಜಿ ಬಂದಿದ್ರೆ ಯಾಕೆ ಕೇಳ್ತಿರೋ, ಫುಲ್ಲು ಸಿಕ್ಕಾಬಟ್ಟೆ ಹೆಂಗ್ ಬೇಕಂಗೆ ತಗೊಳ್ದು. ನಮ್ಮ ಉಪಜಿ ಒಬ್ಬ ನಾವೇನು ತಗೊಂಡ್ರು ಬಿಲ್ ಪೇ ಮಾಡ್ತಿದ್ರು. ಬೇಕಂಗೆ ತಗೊಂಡು ರಶ್ ಇರುತ್ತೆ ಅಂತ ಇವತ್ತು ಬಂದ್ವಿ. ನಮ್ಮನ್ನ ಕರ್ಕೊಬರೋರು ಯಾರೂ ಇರಲಿಲ್ಲ, ಎಲ್ಲರೂ ಬಿಸಿ ಇದ್ರು ಕಾರಲ್ಲಿ ಬರೋಕ್ಕೆ. ಅದಕ್ಕೆ ನಮಗೆ ಬಸ್ಸಿಗೆ ಬಂದಿದ್ವಿ. ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ತುಂಬ ಬೇಗ ಮಾಡಿದ್ವಿ. ಕಲೆಕ್ಷನ್ ಚೆನ್ನಾಗಿತ್ತು, ಶಾಪಿಂಗ್ ಎಲ್ಲ ಬೇಗ ಆಯಿತು. ಎಸ್, ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ತುಂಬ ಬೇಗ ಆಯಿತು ಹೇಳ್ಬೇಕಂತಂದರೆ. 1-2 hours 3 hours ಒಳಗಡೆ ಶಾಪಿಂಗೇ ಮುಗ್ದೋಗಿತ್ತಲ್ಲ. 11-12 ಅಷ್ಟರ ಶಾಪಿಂಗ್ ಎಲ್ಲ ಮುಗ್ದೋಗಿತ್ತು. ನಮಗೆ ಆಶ್ಚರ್ಯ, ನಮಗೆ ಇಷ್ಟು ಬೇಗ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಕಲೆಕ್ಷನ್ಸ್ ಸಕ್ಕತ್ತಾಗಿತ್ತು ಹೇಳ್ಬೇಕಂತಂದರೆ. ಬಂದಾಗ ಒಳಗೋದ್ರೆ ಸಂಜೆ 6 ಗಂಟೆಗೆ ಆಸೆ ಬರ್ತಿದೆ. ಮಾರ್ನಿಂಗ್ ಒಳಗಡೆ ಹೋದರೆ ನಾವು ಮೇ ಬಿ 6-7 ಮನೆ ಬಿಟ್ಟು ಇಲ್ಲಿಗೆ ಒಂದು 9-10 ಅಷ್ಟರಲ್ಲಿ ಬಂದುಬಿಟ್ಟಿರ್ತಿದ್ವಿ. ಅವಾಗ ಒಳಗೆ ಹೋದ್ವಿ 6-7-8 ಆಗೋಗ್ತಿತ್ತು ಗೈಸ್. ನಾವು ಈಚೆ ಬರೋ ಅಷ್ಟರಲ್ಲಿ ಅಷ್ಟು ಲೈಟಿಂಗ್ಸಿಗೆ ಕತ್ಲೆ ಆಗೋದು ಗೊತ್ತಾಗ್ತಿರ್ಲಿಲ್ಲ. ಮೇಲ್ಗಡೆ ಫ್ಲೋರ್ಸಲ್ಲಿದ್ದಾಗ ಅಷ್ಟು ಶಾಪಿಂಗ್ ಮಾಡ್ತಿದ್ವಿ.
ಇವಾಗ ಎತ್ಕೊಂಡು ಓಡ್ ನೋಡಿ ನಮ್ಮ ಕಷ್ಟ ಬಂದಾಗಲೇ ಗೊತ್ತಾಗೋದು ಅಂತಾರಲ್ಲ ಹಂಗೆ ಎತ್ಕೊಂಡು ಓಡಾಡೋರು ಯಾರು ಅಂತ ಶಾಪಿಂಗ್ ಕಡಿಮೆ ಮಾಡಿದ್ದೀವಿ ಇವತ್ತು. ನನಗೇನು ಸಾರಿ ಸಕ್ಕದಾಗೈತೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ತೋರಿಸಲ್ಲ ಗೈಸ್. ಅವಳು ಅಲ್ಲೇ ಹೇಳ್ತಾ ಇದ್ಲು ತೋರಿಸು ಎಲ್ಲ ತೋರಿಸ್ಬಿಡು ನೀನು ಅಂತ ಹೇಳಿ. ಏನು ಗೊತ್ತಾ, ನಾವು ಏನೇ ಶಾಪಿಂಗ್ ಮಾಡಿದ್ರು ನಂದು ಬೇಕಿದ್ರೆ ತೋರಿಸ್ತೀನಿ ನಾನು. ಅನನ್ಯ ಅವಳು ತೋರ್ಸಕ್ಕೆ ಬಿಡಲ್ಲ. ಅವಳದೆಲ್ಲ ಹೆಂಗೆ ಅಂತಂದರೆ ತೋರಿಸು ನೀನು ಎಲ್ಲ ನಂದೆಲ್ಲ ಬಟ್ಟೆ ತೋರಿಸ್ಬಿಡು, ಇಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅವಳಿಗೆ ವ್ಲಾಗ್ಸಲ್ಲಿ ಯಾವುದು ತೋರಿಸ್ಬಾರ್ದು ಅಂತ. ಹೌದು, ಅವಳು ಯಾವಾಗಾದರೂ ಹಾಕ್ಕೋತಾಳಲ್ಲ, ಅಫ್ಕೋರ್ಸ್ ನಾನು ವ್ಲಾಗ್ಸ್ ಮಾಡ್ತೀನಿ. ಆ ಸ್ಯಾರಿ ಹಾಕ್ಕೊಂಡಾಗ ತೋರಿಸ್ತೀನಿ. ಆ ಸ್ಯಾರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬನಾರಸ್ ಸ್ಯಾರಿ, ಕಲರ್ ಕಾಂಬಿನೇಷನ್ ಹೇಳಲ್ಲ ಬಟ್ ಸಕ್ಕತ್ತಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ. ಅವಳು ಕಾಸ್ಟ್ಲಿದು ಒಂದೇ ಸ್ಯಾರಿ ತೊಗೊಂಡು ನಾನು ಸ್ವಲ್ಪ ಕಡಿಮೆ ರೇಂಜ್, ಬಟ್ ಅವಳಕಿನ್ನ ಜಾಸ್ತಿನೇ ಆಯಿತು, ಜಾಸ್ತಿನೇ ಆಯಿತು. ಬಟ್ ಏನಂತಂದರೆ ಅವಳಕಿನ್ನ ಒಂಚೂರು ಕಡಿಮೆ ಇದು 3 ಸ್ಯಾರಿ ತೊಗೊಂಡೆ. ಫಸ್ಟ್ ಆಫ್ ಆಲ್ ನಾವು ಟೋಟಲ್ ಸೇರಿಸಿ ನನ್ನ ಕಾಸ್ಟ್ಗಿಂತ ನಿಮಗೆ ಜಾಸ್ತಿ ಆಗೈತೆ. ಅಫ್ಕೋರ್ಸ್ 3 ಜಾಸ್ತಿ ಆಗುತ್ತಲ್ಲ. ನಾವು ಸ್ಯಾರಿ ತೊಗೊಳ್ಳಬಾರ್ದು, ಏನೋ ಡ್ರೆಸ್ ಆ ಥರ ಇದೆ ಏನಾದ್ರು ತೊಗೊಳ್ಳೋಣ ಅಂತ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಏನೋ ಆಗುತ್ತೆ, ಏನೋ ಅಂದ್ಕೊಬರ್ತೀವಿ, ಏನೋ ತೊಗೊಂಡು ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಹೆಂಗೂ ನಮ್ಮ ಮನೇಲಿ ಕೊಡಿಸ್ತಾರಲ್ಲ ಅಲ್ಲಿ ಪ್ರದೀಪ್ ಅವ್ರ ಮನೇಲಿ, ಆಗ ನನಗೊಂದು ಪೇರು ಬಾವಂಗೆ ಹೇಳ್ತೀನಿ, ಬಾವ ನನಗೂ ನಿಂಗೂ ಕೊಡಿಸ್ತೀವಿ ಬಾ. ಅವಾಗ ಬೇರೆ ಏನಾದ್ರು ತಗೋತೀನಿ. ಈಗ ಸ್ಯಾರಿ ಸುಮ್ಮನೆ ತೊಗೊಳೋದೇ ಮದುವೆ ಟೈಮಲ್ಲಿ. ಲಾಸ್ಟ್ ಇಯರ್ ಬಂದು ನಾನು ಅಮ್ಮ ತಗೊಂಡೋಗಿದ್ವಿ ಸ್ಯಾರಿ, ಇವಳಿಗೆ ನನಗೆ ಅಮ್ಮಂಗೆ ಅಂತ. ನನ್ಗೆ ಗೌರಿ ಹಬ್ಬಕ್ಕೆ ಹಾಕಿದ್ದೀನಿ. ಇವಳ ಒಂದ್ಸಲ ಇನ್ನ ಬ್ಲೌಸ್ ಸ್ಟಿಚ್ ಕೊಟ್ಟಿಲ್ಲ. ಫಸ್ಟ್ನೇ ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿಗೆ ಎರಡಕ್ಕೂ 2 ಸ್ಯಾರಿ ನಾನೇ ಸೆಲೆಕ್ಟ್ ಮಾಡಿದ್ದು ವಿಡಿಯೋ ಕಾಲಲ್ಲಿ. ಅವ್ರು ಬ್ಲೌಸ್ ಕೂಡ ಸ್ಟಿಚಿಂಗಿಗೆ ಕೊಟ್ಟಿಲ್ಲ. 2 ಸ್ಯಾರಿದು ಮದುವೆ ಟೈಮಲ್ಲಿ ಅಷ್ಟೊಂದು ಸ್ಯಾರೀಸ್ ತೊಗೊಂಡಿದ್ದೀನಿ. ಅದರಲ್ಲಿ ಇನ್ನೂ ಒಂದು 15-20 ಸ್ಯಾರೀಸ್ ನನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಬಾಕ್ಸಿಂದ ತೆಗೆದೇ ಇಲ್ಲ, ಅಷ್ಟು ಸ್ಯಾರೀಸ್ ಇದೆ ಇನ್ನೂ ಹೇಳ್ಬೇಕಂತಂದರೆ. ಅದ್ರ ಜೊತೆ ಇವಾಗ ಬೇರೆ 3 ಸ್ಯಾರೀಸ್. ಅಲ್ಲಿ ಹೋದಾಗ ಇಷ್ಟ ಆಗುತ್ತೆ, ಹಾಕ್ಕೊಳ್ಳೋಣ ಯಾವಾಗಾದ್ರೂ ಅಂತ ಅಂದ್ಕೋತೀವಿ. ಹಾಕ್ಕೊಳ್ಳೋಣ ಅಂತ ತೊಗೊಂಡಿರ್ತೀವಿ ಗೈಸ್, ಬಟ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಯಾವುದಾದ್ರು ಸಿಂಪಲ್ ಫಂಕ್ಷನ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಸ್ಯಾರಿ ತೊಗೊಂಡಿರ್ತೀವಿ. ಆ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಬರಲ್ಲ. ಹೌದು, ಸ್ಯಾರಿ ಹಾಕ್ಕೊಳ್ಳೋಕೆ ಬರಲ್ಲ, ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಅದಕ್ಕೆ ನಂಗೆ ಪ್ರಾಕ್ಟೀಸು ಇಲ್ಲ. ನಂಗೆ ಅದು ಕಲ್ತ್ಕೊಂಡಿದ್ರು ನಾನು ವರ್ಷಕ್ಕೆ 1 ಸತಿ 2 ಸತಿ ಹಾಕಿದ್ರೇ ಹೆಚ್ಚು ವರ್ಷ ಮತ್ತೆ ಹೋಗಿರುತ್ತೆ. ಮತ್ತೆ ನಾವು ಮಾತ್ರ ಹಾಕ್ಸ್ಕೊಳ್ಳೋದೆ ನಾನು. ಅದರಿಂದ ಸ್ಯಾರಿ ತಗೊಂಡಾದ್ಮೇಲೆ ಅನಿಸುತ್ತೆ, ಹೋಗೋದನ್ನ ಮುಂಚೆನೂ ಅನ್ಸುತ್ತೆ ಸ್ಯಾರಿ ಅಂತೂ ತೊಗೋಬಾರ್ದಪ್ಪ, ಇರೋದನ್ನೇ ಒಂದು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ತೊಗೋಬೇಕು ಅಂದ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟ್ ಯಾವುದಾದ್ರು ಸ್ವಲ್ಪ ಫಂಕ್ಷನ್ಸಿಗೆ ಅಟ್ಲೀಸ್ಟ್ ಸ್ಯಾರಿ ಹಾಕ್ಲೇಬೇಕು, ಬ್ಲೌಸ್ ಸ್ಟಿಚ್ ಮಾಡಿ ಹಾಕ್ಸ್ಬೇಕು ಅಂತ. ಅಷ್ಟು ಕಂಚಿಯಿಂದ ಅಷ್ಟೊಂದು ಸ್ಯಾರಿ ತಂದರೆ ಅದು ಹಾಕಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಇಟ್ಟಿದ್ರೆ ನಾನೇನು ಹಾಕ್ತೀನಿ, ನೀನೇ ಹಾಕಿ. ಇವಳು ಹಾಕ್ತಾಳೆ. ಇವಳು ಫ್ರೆಂಡ್ಸ್ ಮದುವೆಗೆ ಯಾವಾಗಾದ್ರೂ ಫ್ರೆಂಡ್ಸ್ ಅಕ್ಕನ ಮದುವೆಗೆ ಹೋದಾಗ ಹಾಕ್ಕೊಂಡಿದ್ಲು. ಆ ಥರ ಏನಾದ್ರು ಫಂಕ್ಷನ್ಸ್ ಇದ್ರೆ ಇವಳು ಹಾಕ್ತಾಳೆ. ಇವಳಿಗೆ ಸ್ಯಾರಿ ಹಾಕ್ಕೊಳಕ್ಕೆ ಬರುತ್ತೆ, ನಂಗೆ ಬರಲ್ಲ. ಕಲ್ತ್ಕೋಬೇಕು. ನಿಂಗೆ ಸ್ವಲ್ಪ ಆದ್ರೂ ಬರುತ್ತಲ್ಲ, ಸುಮ್ಮನೆ ಮನೇಲಿ. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ ಗೈಸ್, ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಬಟ್ಟೆನ. ಅಲ್ಲ, ಇವಳು ಏನು ಮಾಡಿದಾಳೆ ಗೊತ್ತಾ, ಇವಳ ಫೋನಿಂದ ಇವಳೇ ಆರ್ಡರ್ ಮಾಡಿದ್ದಾಯ್ತಾ. ಇವಳು ಮಾಡಿಬಿಟ್ಟು ಅಡ್ರೆಸ್ ಯಾವ್ದು ಕೊಟ್ಟಿದ್ದಾಳೆ ಗೊತ್ತಾ, ಇಂಜಿನಿಯರಿಂಗ್ ಹಾಸ್ಟೆಲ್ ಅಡ್ರೆಸ್ ಕೊಟ್ಟಿದ್ದಾಳೆ. ಇವಳು ಮನೇಲಿ ಇರೋದು ಅಲ್ಲಿ ಅಡ್ರೆಸ್ ಕೊಟ್ಟಿದ್ದಾಳೆ. ಅಲ್ಲಿ ಯಾರೋ ಎಂತ ಜೂನಿಯರಿಗೆ ಹೇಳ್ಬಿಟ್ಟು ರಿಟರ್ನ್, ಇವಾಗ ಅವರಿಗೆ ರಿಟರ್ನ್ ಹಾಕಿದ್ದಾಳೆ. ಪಾಪ ಹುಡುಗಿ ಇಸ್ಕೊಂಡು ಪಾಪ ರಿಟರ್ನ್ ಆಗ್ತೈತೆ. ಆಫರಲ್ಲಿ ತೊಗೊಂಡಿದ್ವಿ, ಆಫರ್ ಇತ್ತು ಗೈಸ್. ಅವಾಗ ಯಾವುದೋ ಆಫರ್ ನಡೀತಾ ಇತ್ತು, ಯಾವುದೋ ಸೇಲ್ದು. ಹೋಯ್ತು ಎಲ್ಲ ದುಡ್ಡು ಲೆಟರ್ಸ್. ಈಗ ಮತ್ತೆ ಇನ್ನೇನು ಆರ್ಡರ್ ಮಾಡೋಕ್ಕೆ ಹೋಗಲ್ಲ, ಮತ್ತೆ ಮೂಡಿಲ್ಲ. ಮತ್ತೆ ಮಾಡ್ತೀಯ ನೀನು, ಹಂಗಿರೋ ನಂದು ಮಾಡಿ ಇನ್ನೇನು ಡಬಲ್ 3 ರೇಟ್ ಆಗಿರುತ್ತೆ ಮತ್ತೆ ನನಗೆ ಗೊತ್ತು. ಬಾಯ್ ಮೈಸೂರು, ಸಿ ಯು ಸೂನ್. ಮತ್ತೆ ಬರ್ತೀವಿ. ಗೋಯಿಂಗ್ ಟು ಮಿಸ್ ಯು. ಆ್ಯಕ್ಚುಲಿ ನಮ್ಮ ದೇವರು ಮಳೆ ಬರ್ತಿದೆ ಗೈಸ್. ಸೋನೆ ಜಾಸ್ತಿ ಮಳೆ. ಮಸಾಲೆ ದೋಸೆ ತಿಂತಾ ಇದ್ವಿ. ಆಲ್ರೆಡಿ 5 o'clock ಆಗಿದೆ, ಊಟನೇ ಮಾಡಿರಿ ಬಂದ್ಬಿಟ್ಟು ತಿಂತಾ ಇದ್ದೀವಿ.
ಇಲ್ಲೇನು ಮಸಾಲೆ ದೋಸೆ ಟೀ ಎಲ್ಲ ಆಯಿತು ಕುಟ್ಕೊಂಡು ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ ಸ್ವಲ್ಪ ಏನೋ ತೊಗೊಳ್ಳೋಣ ಅಂತ. ಬಟ್ ನಾವು ಏನು ಕೇಳ್ತಿದ್ದೀವೋ ಅದಿಲ್ಲ ಇಲ್ಲಿ. ಶೀಟ್ ಮಾಸ್ಟರ್ ಇದು ಪೊಮೊಗ್ರಾನೆಟ್ ನೋಡು, ಇದು ರೈಸಿಂದು ಓಕೆ. ಗೈಸ್ ಅನನ್ಯ ಮತ್ತು ಅಮ್ಮ ಹೋಗ್ತಿದ್ದಾರೆ. ನಾನು ಪಿಕ್ ಮಾಡಕ್ಕೆ ನಮ್ಮ ಯಜಮಾನ್ರು ಬಂದಿದ್ದಾರೆ. ಬಾಯ್ ಬಾಯ್. ಬಾಯ್. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಮನೆಗೆ ಬಂದೆ, ಅನನ್ಯ ಅಮ್ಮ ಎಲ್ಲ ಅದೇ ಹೋದ್ರು, ನೀವು ನೋಡಿರೋ ಹಾಗೆ. ಆ್ಯಂಡ್ ಐ ಆಮ್ ಎಂಡಿಂಗ್ ದಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share, comment and subscribe to my channel.